ಹಾಯ್ ಹಲೋ ನಮಸ್ಕಾರ. ನಾನು ವನಿತಾ ವಿಆರ್. ನನ್ನ ಜೊತೆ ಇವತ್ತು ವೇದ ಕೃಷ್ಣಮೂರ್ತಿ. ವೆಲ್ಕಮ್ ಟು ಬಿಯಾಂಡ್ ದ ಕಾಮ್ಸ್ ಕಾರ್ಯಕ್ರಮಕ್ಕೆ. ಎಸ್, ಇವತ್ತು ಒಂದು ಬಿಗ್ ಡಿಸಪಾಯಿಂಟ್ಮೆಂಟ್ ಅಂತ ಹೇಳೋದು ತಪ್ಪೇ ಅಲ್ಲ. ಬಿಕಾಸ್ ಎಲ್ಲರೂ ಯಾವ ರೀತಿಯಲ್ಲಿ RCB ಕಮ್ ಬ್ಯಾಕ್ ಮಾಡ್ತಾರಂತ ಅಂದ್ಕೊಂಡಿದ್ವೋ ಇವತ್ತು ಆಗಲಿಲ್ಲ. ಏನು ಓವರಾಲ್ ನೀವು ಸಮಪ್ ಮಾಡಬೇಕಂದ್ರೆ ಒನ್ ವರ್ಡ್, ಇವತ್ತು ಜಸ್ಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಒನ್ ವರ್ಡಲ್ಲಿ? ಒನ್ ವರ್ಡ್ ಅಂದರೆ ಡಿಸಪಾಯಿಂಟಿಂಗ್ ಅಂತಲೇ ಹೇಳ್ಬೋದು. ನೀವು ಕೇಳಿದಾಗೆ ಲಾಸ್ಟ್ ಓವರಲ್ಲಿ ಆ್ಯಕ್ಚುಲಿ ಕ್ವಯಟ್ ಆಗೋದು. ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇತ್ತು. ಸಿಚುವೇಶನ್ ಯಾವ ಥರ ಇತ್ತು ಅಂದರೆ ಇನ್ನೇನು ಗೆಲ್ಲಬೇಕು ಅನ್ನೋ ಸಿಚುವೇಶನಲ್ಲಿ ಲಾಸ್ಟ್ ಮಿನಿಟ್ ಬ್ಲಂಡರ್ಗಳು ಸಿಕ್ಕಾಬಟ್ಟೆ ಆಯಿತು ಅಂತ ಅನಿಸ್ತು ನನಗೆ. ಫಸ್ಟ್ ಆಫ್ ಆಲ್ ಟಾಸ್ ಸೋತಿದಾಗ UP ವಾರಿಯರ್ಸ್ ಅವ್ರು ಹೇಳ್ತಾರೆ, ಸರಿ ನೀವು ಹೋಗಿ ಬ್ಯಾಟಿಂಗ್ ಆಡಿ ಅಂತ. ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾರೆ ಅಫ್ಕೋರ್ಸ್ ಗುಜರಾತ್ 200 ಏನು ಹೊಡೆದಿದ್ರು. ಅದಾದ ನಂತರ ನೀವು ನೋಡಿದ್ರೆ ಮಿಡಲ್ ಓವರ್ಸಲ್ಲಿ ಸಿಕ್ಕಾಪಟ್ಟೆ ವಿಕೆಟ್ಸ್ ಕಳ್ಕೊತಾ ಇದ್ರು. ಸೊ ಇವತ್ತು ಬರೀ ಒಂದೇ ವಿಕೆಟ್ ಕಳ್ಕೊಳ್ಳೋದು. ಆ ಮಿಡಲ್ ಫೇಸಲ್ಲಿ ಪೆರಿ ಮತ್ತು ಏನು ಡ್ಯಾನಿ ವೈಟ್ ಆಡ್ತಾರೋ ಒಂದೇ ವಿಕೆಟ್ ಕಳ್ಕೊಳ್ಳೋದು. ಬಟ್ ಓವರಾಲ್ ಹೇಳ್ಬೇಕಂದ್ರೆ ಐ ಆಮ್ ಲೈಕ್ ತುಂಬಾ ಅಪ್ಸೆಟ್ ಅಂತಲೇ ಹೇಳ್ಬೋದು ಈ ಲಾಸ್. ಅದು ಆ್ಯಕ್ಚುಲಿ ಏನಕ್ಕೆ ಅಪ್ಸೆಟ್ ಅಂದರೆ, ನಾನು ನೋಡ್ತಾ ಇದ್ದೆ ವೇದ ಅವರಿಗೆ ಇವತ್ತು ತುಂಬ ಆಫ್ ಆಗೋಗ್ಬಿಟ್ರು ಮ್ಯಾಚ್ ನಡೀತಿರುವಾಗಲೇ. ಏನಕ್ಕೆ ಅಂತ ಹಂಗೆ ಸುಮ್ಮನೆ ಆಫ್ ದ ಕ್ಯಾಮ್ರಾ ನಾವು ಮಾತಾಡ್ತಿರುವಾಗ ಅವ್ರು ಹೇಳಿದ್ರು, ಇಲ್ಲ ಈ ಥರ ಬ್ಲಂಡರ್ಗಳನ್ನ ಹೇಗೆ ಮಾಡ್ಬೋದು, ಬಿಕಾಸ್ ಯಾವ ರೀತಿಯಲ್ಲಿ ಅದರ ಸಿಲ್ಲಿ ಮಿಸ್ಟೇಕ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡಿರೋದು ಇವತ್ತು RCB ಟೀಮ್ ಅಂತ ತುಂಬಾ ಡಿಸಪಾಯಿಂಟೆಡ್ ಆಗಿದ್ದರು ಮ್ಯಾಚ್ ಟೈಮಲ್ಲಿ, ನಿಜ ಹೇಳ್ಬೇಕಂದ್ರೆ. ಬಿಕಾಸ್ ಯಾವ ರೀತಿಯಲ್ಲಿ ಸ್ಪೆಷಲಿ ಪೆರಿ ಅವರ ಇನ್ನಿಂಗ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಐ ಥಿಂಕ್ ಅನ್ಬಿಲೀವಬಲ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಮೊದಲನೇ ಹಿಂದಿನ ಗೇಮಲ್ಲಿ 80 ಹೊಡಿತಾರೆ, ಇವತ್ತು 90 ನಾಟ್ ಔಟ್. ನನಗೆ ಆ್ಯಕ್ಚುಲಿ ಒಂದು ಹಂತದಲ್ಲಂತೂ ಏನಾರ ಮೇಡ್ ಇನ್ ಸೆಂಚುರಿ ಟಾಟಾ WPL ಇದರಲ್ಲಿ ಬರುತ್ತೆ ಅಂತ, ಬಟ್ ಅದು ಕೂಡ ಆಗಿಲ್ಲ. ಓವರಾಲ್ ಏನು ಹೇಳಬೇಕು ಅಂದರೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಅಫ್ಕೋರ್ಸ್ ಸ್ಮೃತಿ ಅವರ ದಿನ ಆಗಿರಲಿಲ್ಲ. ಡ್ಯಾನಿ ವೈಟ್ ಅವ್ರಿಗೆ ಒಂದು ಚಾನ್ಸ್ ಸಿಕ್ತು, ಅದನ್ನು ಕನ್ವರ್ಟ್ ಮಾಡಿ ಯುಟಿಲೈಸ್ ಮಾಡಿದ್ರು. ಬಟ್ ಅವರ ವಿಕೆಟ್ ಹೋದಾದ್ಮೇಲೆ ಸ್ಟೇಜ್ ಸೆಟ್ ಆಗಿತ್ತು. ರಿಚಾ ಅವರಿಗೆ ಬಂದ್ಬಿಟ್ಟು ಆ ಒಂದು ಫಿನಿಶಿಂಗ್ ಟಚ್ ಕೊಡೋದಕ್ಕೆ ಅಲ್ಲಿ ಎಡುತ್ತಾರೆ. ಅದಾದಮೇಲೆ ತುಂಬ ಅದು ಆ್ಯಕ್ಚುಲಿ ಇನ್ನೊಂದು 19th ಓವರಲ್ಲಿ ಫಸ್ಟ್ ಬಾಲ್ ಸಿಂಗಲ್ ಹೋಗುತ್ತೆ, ಅದನ್ನು ಅಂಪೈರ್ ಡೆಡ್ ಬಾಲ್ ಅಂತಾರೆ. ಅದು ಏನಕ್ಕೆ ಡೆಡ್ ಬಾಲ್ ಅಂತಾರೆ ಇನ್ನೂ ಗೊತ್ತಿಲ್ಲ. ಬಿಕಾಸ್ ಇವಾಗ ಓವರಾಲ್ 1 by 1 ನೀವು ಆ್ಯಡ್ ಮಾಡ್ಕೊಂಡು ಹೋದ್ರೆ ಆ 1 run ಕೂಡ ಇಲ್ಲಿ ಲಾಸ್ಟಲ್ಲಿ ಕ್ರೂಷಿಯಲ್ ಆಗುತ್ತೆ. ಬಿಕಾಸ್ 1 run ಆಗಿದ್ರೆ ಜಾರ್ಜಿಯಾ ವೇರಮ್ ಅವ್ರು ರನ್ಔಟ್ ಆಗ್ತಾ ಇರಲಿಲ್ಲ. ಅವ್ರು ರನ್ಔಟ್ ಆಗ್ತಾ ಇರಲಿ ಅಂದರೆ ಪ್ರಾಬಬ್ಲಿ ಇನ್ನೊಂದು 5-6 run ಆ್ಯಡ್ ಮಾಡ್ಬೋದಾಗಿತ್ತು. ಬಿಕಾಸ್ ಕೇಪಬಲ್ ಬ್ಯಾಟರ್ ಅವರು ಕೂಡ. ಸಿಕ್ಕಾಪಟ್ಟೆ ಟೈಮ್ ಲೈನ್ ಪ್ರಕಾರ ನೋಡಿದ್ರೆ ಟೂ ಮೆನಿ ಥಿಂಗ್ಸ್ ಇವತ್ತು ಆಗಿದೆ ಅಂತ ಅನ್ಸುತ್ತೆ. ಸೊ ಈ ಜಿಂಕ್ಸ್ನ ಬ್ರೇಕ್ ಮಾಡ್ಬೇಕಂದ್ರೆ ಎಲ್ಲರೂ ಹೇಳ್ತಾರಲ್ವಾ, ಓಕೆ ಲಕ್ ಇಲ್ಲ ಅಂತ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ನೀವಲ್ಲಿ? ಯಾಕೆ ಲಕ್ ಪ್ರಶ್ನೆನೇ ಇಲ್ಲ ಇಲ್ಲಿ. ನನ್ಗೇನಂದಿದ್ದಂದ್ರೆ ಫಸ್ಟ್ ಮ್ಯಾಚ್ ನಾನು ಏನಕ್ಕೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅಂದರೆ ಮಿಸ್ಟೇಕ್ಸ್ನ ರೆಕ್ಟಿಫೈ ಮಾಡ್ಕೊಂಡು ಕರೆಕ್ಟ್ ಮಾಡ್ತಾ ಇದ್ರು. ಮೊದಲನೇ ಮ್ಯಾಚಲ್ಲಿ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಎಫರ್ಟಿಂದ ರನ್ಸ್ ಹೋಗಿದ್ದನ್ನ ಅದನ್ನ ವಾಪಸ್ ಆ ಸ್ಮಾರ್ಟ್ ಬೌಲಿಂಗ್ ರೊಟೇಷನ್ ಇಂದ ಅದನ್ನ ಕಟ್ ಹಾಕಿದ್ರು ಮೊದಲನೇ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಮೊದಲನೇ ಮ್ಯಾಚಲ್ಲಿ ಬ್ಲಂಡರ್ ಆಗೋದು ಕನಿಕಾ ಅಹುಜಾ ಅವರಿಗೆ ಕೊಡ್ತಾರೆ. ಬಿಕಾಸ್ ಏಕ್ತಾ ಬಿಸ್ಟ್ ಇದ್ದಾಗಲೂ ಕೂಡ ನೀವು 19th ಓವರ್ ಆಸ್ ಅ ಪಾರ್ಟ್ ಟೈಮ್ ಆಫ್ ಸ್ಪಿನ್ನರಿಗೆ ಕೊಟ್ರಿ. ಇವತ್ತು ಫುಲ್ ಟೈಮ್ ಆಫ್ ಸ್ಪಿನ್ನರೇ ದೀಪ್ತಿ ಶರ್ಮಾ ಅಂತ ಬೌಲರೇ 17 run ಹೋಗಿದ್ದಾರೆ 19th ಓವರ್ ಆಗ್ತಾಗ. ಸೊ ಅಲ್ಲಿ ಕ್ಯಾಲ್ಕುಲೇಷನ್ ತಪ್ಪಾಯಿತು. ಸರಿ, ಅಲ್ಲಿಂದ ಕಲ್ತ್ಕೊಂಡು ಇಲ್ಲಿ ಬರ್ತಾರೆ ಅಂದರೆ ಇಲ್ಲಿ ಕೂಡ ಅದೇ ಮಿಸ್ಟೇಕ್ ಆಗಿದೆ ಮತ್ತೆ. ಖಂಡಿತವಾಗ್ಲೂ ಯಾವ ರೀತಿಯಲ್ಲಿ ಕಂಟ್ರೋಲ್ ಇತ್ತು ಅಂದರೆ, ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಕ್ವಿಕ್ಲಿ ಸಮ್ ಅಪ್ ಮಾಡಬೇಕಂದ್ರೆ ಐ ಥಿಂಕ್ ಬ್ರಿಲಿಯಂಟ್ ಟೋಟಲ್ನ ಹಾಕಿದ್ವಿ. ಕನ್ಸಿಡರಿಂಗ್ ಆ ವಿಕೆಟ್ ಅಲ್ಲಿ 10-15 runs ಇದ್ವಿ ಅಂತ ಕ್ಲಿಯರ್ ಆಗಿ. ಹೌದು, 160 ಪಾರ್ ಸ್ಕೋರ್ ಈ ವಿಕೆಟ್ ಅಲ್ಲಿ ಹೇಳ್ಬೇಕಂದ್ರೆ. ಏನಕ್ಕಂದ್ರೆ ಆ ತರ ಸೀಮಿಂಗ್ ವಿಕೆಟ್ ಗ್ರೀನ್ ಟಾಪ್ ಅಲ್ಲಿ ಈಸಿ ಅಲ್ಲ ಬ್ಯಾಟಿಂಗ್ ಆಡೋದು. ಬಟ್ ಆದ್ರೆ ಒಂದ್ ಗುಡ್ ಸೈನ್ ಏನಂದ್ರೆ ಡ್ಯಾನಿ ವೈಟ್ ಅವರು ಫಾರ್ಮ್ಗೆ ಬಂದಿರೋದು, ಅವರ ಅರ್ಧ ಶತಕ ಏನು ನೋಡಿದ್ರಲ್ವಾ, ಐ ಥಿಂಕ್ ಅದು ತುಂಬಾನೇ ಪಾಸಿಟಿವ್ ಆದಂಥ ಸೈನು. ಇನ್ನೊಂದು ಕಡೆ ಅಬ್ಸಲ್ಯೂಟ್ಲಿ ಪಾಸಿಟಿವ್ ಅಂದರೆ ಫಾರ್ಮ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರೋ ಪೆರಿ. ಬಟ್ ಇನ್ನೊಂದು ಕಡೆಗೆ ನಿಮ್ಗೆ ಅನಿಸ್ತಲ್ವಾ, ಸ್ಮೃತಿನ ಇನ್ಕನ್ಸಿಸ್ಟೆನ್ಸಿ ಅದೇನು ಹೇಳ್ತಾ ಇದ್ದೀವಲ್ಲ, ಅವರ ಗೇಮ್ ಆಫ್ ಅವ್ರ ಅಥವಾ ಬ್ಯಾಟಿಂಗ್ ಅಪ್ರೋಚಾ ಇಲ್ವಾ ನಮ್ಮ. ಆ್ಯಕ್ಚುಲಿ ಇನ್ನೊಂದು ನನಗೆ ಪ್ರತಿ ಸಲ ಪ್ರಶ್ನೆ ಬರೋದು, ರಾಘವಿ ಬಿಷ್ಣ ಏನಕ್ಕೆ ಆಡಿಸ್ತಾ ಇದ್ದೀರಾ ನೀವು, ಬ್ಯಾಟಿಂಗು ಕಳಿಸ್ತಾ ಇಲ್ಲ. ಅಲ್ಲಿ ನಂಬರ್ 3 ಪೆರಿ ಅವ್ರು ಆಡ್ತಾ ಇದ್ದಾರೆ ಸದ್ಯಕ್ಕೆ, ಫಾರ್ಮಲ್ಲಿ ಇರೋದಕ್ಕೆ ಯಾರು ನಂಬರ್ 3 ಬೇಡ. ಸೊ ನಿಮಗೆ ಅನ್ಸಲ್ವಾ ಕರೆಂಟ್ಲಿ ಮೇಘ್ನಾ ಅಂತವ್ರ ಪ್ಲೇಯರ್ನ ಆ್ಯಕ್ಚುಲಿ ಹೊಡೆಯೋಕ್ಕಂತಾನೆ ಕಳಿಸ್ಬೇಕು ಅಲ್ಲಿ ಅಂತ? ಹೌದು, ಲಾಸ್ಟ್ ಇಯರ್ ನೀವು ನೋಡಿದ್ರೆ ಅಂಥದ್ದೇನು ಬ್ಯಾಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ. ಒಂದು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ಗಳು ಬಂದಿತ್ತು ಅವ್ರ ಬ್ಯಾಟಿಂದ. ಇನ್ನೂ ಏನಕ್ಕೆ ಅವ್ರಿಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅನ್ನೋದು ಕೂಡ ಪ್ರಶ್ನೆ ಬಂದೇ ಬರುತ್ತೆ. ಓಕೆ, ನಾವಿವಾಗ ಮಾತಾಡ್ತಾ ಬರ್ತಾ ಇದ್ವಿ ಬ್ಯಾಟಿಂಗ್. ಓಕೆ, ಒಂದು ಕಡೆಯವರು ಓಕೆ ಡೆಂಟ್ಗಳಿದ್ರೂ
ಪೆರಿ ಅವರು ಫುಲ್ಫಿಲ್ ಮಾಡ್ತಾ ಇದ್ದಾರೆ ಆ ರೋಲ್ನ, ರೈಟ್. ಇವಾಗ ನೆಕ್ಸ್ಟ್ ದೊಡ್ಡ ಪ್ರಶ್ನೆ ಬಂದ್ಬಿಟ್ಟು ಫಿನಿಶಿಂಗ್ ರೋಲ್ ಕೂಡ ಆದಷ್ಟು ಆ್ಯಕ್ಚುಲಿ ಅವ್ರು ಸಸ್ಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ನಾವು ಬರೋಣ ಸೆಕೆಂಡ್ ಇನ್ನಿಂಗ್ಸ್ಗೆ. ಬೌಲಿಂಗ್ ಚೇಂಜಸ್ಸು ಸ್ವಲ್ಪ ಬೆಟ್ರಾಗಿತ್ತು ಲಾಸ್ಟ್ ಮ್ಯಾಚ್ಗಿಂತ, ಬಟ್ ರೇಣುಕಾ ಸಿಂಗ್ಗೆ ಕೊನೆ ಓವರು ನಿಮಗೆ ಕರೆಕ್ಟ್ ಅಂತ ಅನ್ಸುತ್ತಾ, ಅಥವಾ ಓವರ್ ಆಲ್ ಬೌಲಿಂಗ್ ಚೇಂಜಸ್ಸೇ ಇವರು ರಿವ್ಯಾಂಪ್ ಮಾಡಬೇಕಾಗತ್ತಾ? ಇಲ್ಲ, ಆ್ಯಕ್ಚುಲಿ ನನಗೆ ಏನು ಅನಿಸ್ತು ಅಂದರೆ ಕಂಟ್ರೋಲ್ ಚೆನ್ನಾಗೇ ಇಟ್ಕೊಂಡಿದ್ರು. ಸ್ನೇರಾನ ಅವರು ಬಂದಾದಮೇಲೆ ಪವರ್ ಪ್ಲೇಯಲ್ಲಿ ಅವರಿಗೆ ಬೌಲಿಂಗ್ ಕೊಡ್ತಾರೆ, ವಿಕೆಟ್ಸ್ ಪಿಕ್ ಮಾಡ್ತಾರೆ, ಮಚ್ ನೀಡೆಡ್ ವಿಕೆಟ್ ಅಂತ ಏನು ಹೇಳ್ತೀವೋ ಮಿಡಲ್ ಓವರ್ಸಲ್ಲಿ ವಿಕೆಟ್ ಪಿಕ್ ಮಾಡ್ತಾನೆ ಇದ್ರು ರೆಗ್ಯುಲರ್ ಇಂಟರ್ವಲಲ್ಲಿ. ನಿಮಗೆ ರೇಣುಕಾ ಠಾಕೂರ್ ಅವರು ಫಸ್ಟ್ ಪವರ್ ಪ್ಲೇಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೇ ಮುಗಿಸ್ಬಿಡ್ಬೇಕು, ಅಥವಾ ನಿಮ್ಗೆ ಇಲ್ಲ ಫಸ್ಟ್ ಸ್ಟ್ರೇಟ್ ಅವೇ 4 ಓವರ್ ಬೇಡ ಮಿಡಲ್ ಓವರ್ಸ್ ಅಲ್ಲಿ ಕೊಡ್ಬೇಕಿತ್ತು. ಸಾರಿ ಜಂಪ್ ಮಾಡೋದಕ್ಕೆ ಇಸ್ಮಾಯಿಲ್ ಅವರು 4 ಓವರ್ ಮಾಡ್ತಾ ಇದಾರೆ, ಆ ಅಪ್ರೋಚ್ ನಾವು ತಗೋಬೇಕಾ ಇಲ್ಲಿ ಅಂತ? 100%, ಬಿಕಾಸ್ ಎಫೆಕ್ಟಿವ್ ಇರೋದು ಹೊಸ ಬಾಲಲ್ಲೇ. ಅಂಡ್ ವಿಕೆಟ್ ಪಿಕ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾನೇ ಇಂಪಾರ್ಟೆಂಟ್. ನಾನು ಅದನ್ನೇ ಇಲ್ಲಿ ನೋಡ್ತಾ ಇದ್ದೆ, 4 ಓವರ್ 36 ಫಿನಿಶ್ ಮಾಡಿದ್ರೆ ಓವರ್ ಆಲ್ ಈ ತರ ಮ್ಯಾಚ್ ನೋಡಿಲ್ದೇ ಇರೋರು ಸ್ಕೋರ್ ಕಾರ್ಡ್ ನೋಡಿದ್ರೆ ಪರವಾಗಿ ಇಲ್ಲಲ್ಲ ಡೀಸೆಂಟ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ 17 ರನ್ ಬರುತ್ತೆ ಲಾಸ್ಟ್ ಓವರಲ್ಲಿ. ಸೊ ನೀವು ಅದನ್ನ ತೆಗೆದ್ರೆ 3 ಓವರಲ್ಲಿ ಕೇವಲ ಅವರು 19 ರನ್ ಕೊಟ್ಟಿರ್ತಾರೆ, 2 ಬಿಗ್ ವಿಕೆಟ್ ಪಿಕ್ ಮಾಡ್ತಾರೆ. ಕಿರಣ್ ನವ್ಗಿರೆ ಚೆನ್ನಾಗಿ ಸ್ಟಾರ್ಟ್ ಮಾಡಿದವ್ರನ್ನ ಔಟ್ ಮಾಡೋದು, ಅದಾದ್ಮೇಲೆ 2 ಓಪನರ್ಸ್ನ ಅವರೇ ಪಿಕ್ ಮಾಡ್ತಾರೆ. ಸೊ ನಮಗೆ ಎನಿವೇಸ್ ಮ್ಯಾಚಿಗೆ ಮುಂಚೆ ಒಂದು ಐಡಿಯಾ ಬಂದಿತ್ತು ಪೆರಿ ಅವ್ರು ಬೌಲಿಂಗ್ ಆಗ್ತಾರೆ ಅಂದರೆ. ಸೊ ನಿಮ್ಗೆ ಇನ್ನೊಂದು ಪೇಸ್ ಆಪ್ಷನ್ ಎನಿವೇಸ್ ಮಧ್ಯದಲ್ಲಿ ಇತ್ತು. ಸೊ ಅದಿದ್ದಾಗ ನೀವು ಸ್ಟ್ರೇಟ್ ಅವೇ ಇವ್ರನ್ನ ಹಾಕಿ ಫಿನಿಶ್ ಮಾಡಬೇಕಾಗಿತ್ತು. ಸ್ನೇರಾನ ಅಂಡರ್ ಬೌಲ್ ಮಾಡ್ತಾರೆ, 3 ಓವರ್ ಹಾಕೋದು ಒಂದು ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಪರ್ಫಾರ್ಮೆನ್ಸ್ ಅಂದರೆ ವಿಕೆಟ್ ಪಿಕ್ ಮಾಡಿದ್ದಾರೆ. 3 ವಿಕೆಟ್ ಪಿಕ್ ಮಾಡಿದಾಗ ಅವ್ರಿಗೇನಕ್ಕೆ ಓವರ್ ಕೊಟ್ಟಿಲ್ಲ ಅನ್ನೋದೊಂದು ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ಮ್ಯಾಚ್ ಅಪ್ಸ್ ಆಡ್ತಾ ಇದ್ದೀರಾ ಅಂದರೆ ಅಷ್ಟು ಕರೆಕ್ಟಾಗಿ ಮ್ಯಾಚ್ ಅಪ್ ಮಾಡ್ತಾ ಇರೋ ಲಾಸ್ಟ್ ಓವರ್ ಏನಕ್ಕೆ ಇವ್ರಿಗೆ ರೇಣುಕಾರಿಗೆ ಕೊಟ್ಟರು. ಏಕ್ತಾ ಬಿಸ್ಟ್ ಕೂಡ 3 ಓವರ್ ಹಾಕೋದು. ಪೆರಿ ನನಗೆ ಗೊತ್ತಿಲ್ಲ 2 ಓವರ್ ಅಂದರೆ ಅವ್ರು 2 ಓವರ್ ಹಾಕೋಕೆ ಫಿಟ್ ಇದ್ರಾ ಅನ್ನೋದು ಕೂಡ ಕ್ವೆಶನ್ ಬರುತ್ತೆ. ಅವ್ರು 2 ಓವರ್ ಹಾಕೋದು ಅಂದಿದ್ದಾಗ ಪ್ರಾಬಬ್ಲಿ ಲಾಸ್ಟಿಗೆ ಇಟ್ಕೋಬೋದಾಗಿತ್ತಲ್ಲ ಅವ್ರನ್ನ. ನನಗೇನು ಅನಿಸ್ತು ಅಂದರೆ ಓವರ್ ಆಲ್ ಶೆನೆಲ್ ಹೆನ್ರಿ ಅವರ ವಿಕೆಟ್ ಏನಿತ್ತು ಅದನ್ನು ಪಡ್ಕೊಂಡಿದ ತಕ್ಷಣ ಸ್ವಲ್ಪ ಈಸಿಯಾಗಿ ತೊಗೊಂಡ್ರು ಅಂತ ಅನ್ಸುತ್ತೆ. ಇನ್ನೇನು ಲಾಸ್ಟಲ್ಲಿ ಅಷ್ಟೊಂದು ರನ್ ಹೊಡಿಯಲ್ಲ, 2 ವಿಕೆಟ್ ಇದ್ದಿದ್ದು ಅಂತ ನಿಮ್ಗೇನು ಅನ್ಸುತ್ತೆ? ಖಂಡಿತವಾಗ್ಲೂ ಸಖತ್ ರಿಲ್ಯಾಕ್ಸ್ಡ್ ಆಗ್ಬಿಟ್ರು. ಬಿಕಾಸ್ ಎಕ್ಸ್ಟನ್ ಆಕ್ಚುಲಿ ಈಗಾಗಲೇ ನೀವು ನೋಡಿರ್ತೀರ, ನಾವು ನೋಡಿದೀವಿ, ನೋಡ್ತಾ ಇದ್ದೀವಿ. 1 ಆಡ್ ಬೌಂಡ್ರಿ ಹೊಡಿತೀವಿ ಅಂತ ಗೊತ್ತು, ಅವರು 1 ಹೊಡಿಯೋ ಕೆಪಾಸಿಟಿ ಇದೆ, ಬೌಂಡ್ರಿ ಹಿಟ್ಟಿಂಗ್ ಕೆಪಾಸಿಟಿ ಇದೆ ಅಂತ ಗೊತ್ತು. ಈ ತರ ಔಟ್ಸ್ಟ್ಯಾಂಡಿಂಗ್ ಇನ್ನಿಂಗ್ಸ್ ಆಡ್ತಾರಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಆಕ್ಚುಲಿ ಅವ್ರಿಗೂ ಕೂಡ ಕ್ರೆಡಿಟ್ ಕೊಡಬೇಕು. ಬಟ್ ಆದ್ರೆ RCBಗೆ ಅಲ್ಲಿ ಬೇಕಾಗಿದ್ದು 1 ವಿಕೆಟ್ ಆ ಮೂಮೆಂಟ್ ಅಲ್ಲಿ. ಎಲ್ಲಾದ್ರೂ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಕ್ವಿಕ್ಲಿ ನಾವು ರಿಫ್ಲೆಕ್ಟ್ ಮಾಡ್ಬೇಕಂದ್ರೆ ಸೂಪರ್ ಓವರ್ ಅಲ್ಲಿ ಸೂಪರ್ ಆಗಿ ಹಾಕಿದ್ರು ಬೌಲಿಂಗ್ ನಮ್ಮ ಟೀಮ್. ಆ ಪ್ಲಾನ್ ಏನಕ್ಕೆ ಎಕ್ಸಿಕ್ಯೂಟ್ ಮಾಡಿಲ್ಲ ಲಾಸ್ಟ್ ಓವರ್? ಎಕ್ಸಾಕ್ಟ್ಲಿ ಅದೇ ಬರುತ್ತೆ. ಇವಾಗ ನೀವು ಅಷ್ಟು ಚೆನ್ನಾಗಿ ಫೀಲ್ಡ್ ಪ್ಲೇಸ್ಮೆಂಟ್ ಆಫ್ ಸೈಡ್ ನ ಪ್ಯಾಕ್ ಮಾಡಿ ಹಾಕೊಳ್ಳೋರು, ಐ ಆಮ್ ಶೋರ್ ಅದನ್ನ ಸಿಮಿಲರ್ ಟ್ಯಾಕ್ಟಿಕ್ಸ್ ಏನಕ್ಕೆ ಮ್ಯಾಚಸ್ ಟೈಮಲ್ಲಿ ಯೂಸ್ ಮಾಡಿಲ್ಲ. ಶೆನೆಲ್ ಹೆನ್ರಿ ಅವ್ರು ಬ್ಯಾಟಿಂಗ್ ಬರ್ತಾರೆ ಅವಾಗ ಏನಕ್ಕೆ ಯೂಸ್ ಮಾಡಿಲ್ಲ ಇನ್ ಮ್ಯಾಚ್. ಸೋಫಿ ಇವರು ಎಕಲ್ಸ್ಟನ್ಗೂ ನೀವು ನೋಡಿದ್ರೆ ಮೊದಲನೇ ಬಾಲ್ ಡಾಟ್ ಬಾಲ್ ಆಗೋದು, ಔಟ್ ಸೈಡ್ ಆಫ್ ಸ್ಟಂಪ್ ಇರೋದು, ಅದಾದ್ಮೇಲೆ ಏನಕ್ಕೆ ಸ್ಟಂಪ್ ನ ಅಟ್ಯಾಕ್ ಮಾಡಿದ್ರು? ಬಿಕಾಸ್ ಇಲ್ಲಿ ಕ್ಲಾರಿಟಿ ಆಫ್ ಥಾಟ್ಸ್ ಅಂತ ಏನು ಹೇಳ್ತೀವೋ ಅದರಲ್ಲಿ ಸಿಕ್ಕಾಪಟ್ಟೆ ಕ್ವೆಶನ್ ಮಾರ್ಕ್ ಬಂದೇ ಬರುತ್ತೆ. ಬಿಕಾಸ್ ಇದು ಮ್ಯಾಚ್ ಸೋಲೋ ಮ್ಯಾಚ್ ಅಲ್ವೇ ಅಲ್ಲ, ಈ ಮ್ಯಾಚ್ ಗೆಲ್ಬೇಕಾಗಿರೋ ಮ್ಯಾಚ್. ಹಿಂದಿನ ಮ್ಯಾಚ್ ಓಕೆ ಕ್ಲೋಸ್ ತನಕ ತಗೊಂಡೋದ್ರು, ಅವಾಗ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಬೌಲಿಂಗ್ ಆಪ್ಷನ್ ಇರಲಿಲ್ಲ ಅಂತ ನಾನು ಒಪ್ಕೋತೀನಿ. ಇವತ್ತು ನಿಮ್ಗೆ ಸ್ನೇರಾಣ ಇದ್ದು ಎಲಿಸ್ ಪೆರಿ ಇಬ್ರು ಇದ್ದು ನೀವು ಯಾವ ಥರ ರೊಟೇಟ್ ಮಾಡ್ತೀರಾ ಅದರಲ್ಲಿ ತುಂಬಾ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಈ ನೋವು ಕಾಡುತ್ತೆ. ಹೋಪ್ಫುಲಿ ಇದು ಲಾಸ್ಟ್ ಸ್ಟೇಜಸ್ ಅಲ್ಲಿ ಬರಬಾರ್ದು, ಬ್ಯಾಕ್ ಬೈಟಿಂಗ್ ಆಗಲಿ. ಅವತ್ತೇನಾರ ನಾವು ಮ್ಯಾಚ್ ಗೆದ್ದಿದ್ರೆ ಪ್ರಾಬಬ್ಲಿ ಇವತ್ತು ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಇರ್ಬೋದಾಗಿತ್ತು ಅಂತ. ಹೌದು, ಪ್ರತಿಯೊಂದು ಪಾಯಿಂಟ್ಸ್ ಇವಾಗ ತುಂಬ ಈಗಾಗಲೇ ನಾವು ಹಿಂದಿನ ಇದರಲ್ಲೂ ಡಿಸ್ಕಸ್ ಮಾಡಿದ್ದೀವಿ. ಯಾವ ರೀತಿಯಲ್ಲಿ ಬ್ಯಾಂಗ್ಳೂರ್ ಲೆಗ್ಗಲ್ಲಿ ಸ್ಪೆಷಲಿ ನಮ್ಮ ತಂಡ ಅಂತೂ 4 ಮ್ಯಾಚಸ್ ಆಡ್ತಾರೆ. ಇಲ್ಲಿ ಆ ಪಾಯಿಂಟ್ಸ್ನ ಪಡ್ಕೊಂಡು ನೆಕ್ಸ್ಟ್ ಲೆಗ್ಗೆ ದಟ್ ಈಸ್ ಲಕ್ನೋಗೆ ಹೋಗುವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಎಲ್ಲೋ ಒಂದು ಸ್ವಲ್ಪ ಎಡುತ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದನ್ನು ರೀಅಸೆಸ್ ಮಾಡಬೇಕಾಗತ್ತೆ, ರೀಥಾಟ್ ಮಾಡಬೇಕಾಗತ್ತೆ, ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡಬೇಕಾಗತ್ತೆ. ಬ್ಯಾಕ್ ಟು ಬ್ಯಾಕ್ 2 ಗೆದ್ಕೊಂಬಂದ್ಬಿಟ್ಟು ಇಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಸೋತಿರೋದು ನಮ್ಮ ತಂಡ. ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ. ಹಾಗೆ ಇನ್ನೊಂದು ಪ್ರಶ್ನೆ ಅಂದರೆ, ನೀವು ಸೋಫಿ ಎಕಲ್ಸ್ಟನ್ ಎಬಿಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಜ್ಞಾಪಕ ಇದೆ, ಫಸ್ಟ್ ಸೀಸನಲ್ಲಿ GG ವಿರುದ್ಧ ಗ್ರೇಸ್ ಹ್ಯಾರಿಸ್ ಮತ್ತು ಎಕಲ್ಸ್ಟನ್ ಅವರ ಪಾರ್ಟ್ನರ್ಶಿಪ್ ಬರುತ್ತೆ.
ಮ್ಯಾಚ್ ವಿನ್ನಿಂಗ್ ಪಾರ್ಟ್ನರ್ಶಿಪ್ ಇದಕ್ಕಿಂತ ವರ್ಸ್ಟಾಗಿತ್ತು ಅನ್ಸುತ್ತೆ ಸಿಚುವೇಶನ್. ಅಲ್ಲಿಂದ ಚೇಸ್ ಮಾಡೋದವರು ಗ್ರೇಸ್ ಹ್ಯಾರಿಸ್ ಒಂದು 20 odd ಬಾಲ್ಸಲ್ಲಿ ಏನೋ 50-60 ಹೊಡಿತಾರೆ. ಬಟ್ ಈ ಕಡೆ ನೀವು ಎಕ್ಲಿಸ್ಟನ್ ನೋಡಿದ್ರೆ ಆ 19th ಓವರ್ ಲಾಸ್ಟ್ ಬಾಲ್ ಸ್ಟ್ರೈಕ್ಗೆ ಬಂದಾಗ 6 ಹೊಡಿತಾರೆ. ಅಲ್ಲಿಂದನೇ ಆ ಈಕ್ವೇಷನ್ ಚೇಂಜ್ ಆಗೋದು. ಸೊ 6 ಅಂತೂ ಹೊಡಿತಾರೆ. ಓವರ್ ಆಲ್ ಅವ್ರು ಇದ್ದಿದ್ದ ಸಿಚುವೇಶನ್ ಹೆಂಗಿತ್ತಂದರೆ ಅವ್ರದ್ದೇ ಎನಿವೇಸ್ ಎಲ್ಲ ಬಾಲ್ ಸುತ್ತಕ್ಕೆ ಹೋಗ್ತಾ ಇದ್ರು. ಬಿಕಾಸ್ ಸೋತ್ರೆ ಅಟ್ಲೀಸ್ಟ್ ಕ್ಲೋಸರ್ ಮಾರ್ಜಿನಲ್ಲಿ ಸೋಲಲ್ಲ ಅಂತ ಅವರು. ಐ ಆಮ್ ಶೋರ್ ಜಾರ್ಜ್ ವೇರಮ್ಗೆ 2 6 ಹೊಡೆದಾಗ ನಂಬಿರಲಿಲ್ಲ ಅವ್ರು ಆಗತ್ತೆ ಅಂತ. ಬಟ್ ಯಾವಾಗ ರೇಣುಕಾ ಠಾಕೂರ್ ಅವರು ಫುಲ್ ಟಾಸ್ ಹಾಕಿ 6 ಹೊಡೆಸ್ಕೋತಾರೋ ಪ್ರಾಬಬ್ಲಿ ಸ್ವಲ್ಪ ಹೋಪ್ ಆ್ಯಂಡ್ ಕಾನ್ಫಿಡೆನ್ಸ್ ಅಲ್ಲಿ ಬಂತು. ಆ ಚೂರು ಕಾನ್ಫಿಡೆನ್ಸೇ ಸಾಕು ಕ್ಲಾಸ್ ಪ್ಲೇಯರ್ ಅವ್ರಿಗೆ. ಬಿಕಾಸ್ ಅಲ್ಲಿ ತನಕ ಏನು ಕ್ಲೂಲೆಸ್ ಆಗಿ ಕಾಣಿಸ್ತಾ ಇದ್ರು. ಬೌಲಿಂಗಲ್ಲೂ ನೀವು ನೋಡಿದ್ರೆ ಮ್ಯಾಚ್ ಬೌಲಿಂಗಲ್ಲಿ ಅವ್ರು ವಿಕೆಟ್ ಪಡ್ಕೊಂಡಿಲ್ಲ. ಇಬ್ರು ಡ್ಯಾನಿ ವೈಟ್ ಮತ್ತು ಎಲಿಸ್ ಪೆರಿ ಡಾಮಿನೇಟ್ ಮಾಡ್ತಾರೆ. ಸೊ ಇಲ್ಲಿ ಆ ರನ್ಸ್ ಹೊಡೆದಿದ್ದು ಆ ಕಾನ್ಫಿಡೆನ್ಸಲ್ಲಿ ಕೇವಲ 8 ರನ್ನ ಡಿಫೆಂಡ್ ಮಾಡ್ತಾರೆ ಸೂಪರ್ ಓವರಲ್ಲಿ ಬಂದ್ಬಿಟ್ಟು. ವೇದ ಅವ್ರ ಥರ ವರ್ಲ್ಡ್ ಕ್ಲಾಸ್ ಬೌಲರ್ ಯಾರೂ ಇಲ್ಲ. ಆ್ಯಕ್ಚುಲಿ ಅವರು ಶಾಕಿಂಗ್ ಏನಂದರೆ ವಿಕೆಟ್ಸ್ ಮೇನ್ ದಟ್ ಈಸ್ ನಾವು ಇನಿಷಿಯಲಿ ನೋಡಿದ್ವಲ್ಲ ಅವ್ರು ಬೌಲಿಂಗ್ ಮಾಡ್ತಿರುವಾಗ ಅವಾಗ ಹೆಂಗಪ್ಪ ಈ ಥರ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಕೊಟ್ಟರು ಅಂತ ಯೋಚನೆ ಮಾಡ್ತಾ ಇದ್ವಿ ಆ್ಯಕ್ಚುಲಿ. ಬಿಕಾಸ್ ಎಕಲ್ಸ್ಟನ್ ನಾರ್ಮಲಿ ಅವರ ಆ್ಯಂಗಲ್ಸ್ ಆಪ್ರೇಟ್ ಮಾಡ್ತಾರಲ್ಲ ತುಂಬ ಸಖತ್ತಾಗಿರುತ್ತೆ. ಬಟ್ ನನಗೇನು ಇಷ್ಟ ಆಯ್ತು ಅಂದರೆ ಪರ್ಟಿಕ್ಯುಲರ್ಲಿ ಆ ಸೆಲ್ಫ್ ರಿಯಲೈಸೇಷನ್ ಇತ್ತಲ್ವ, ಆ ಆ್ಯಂಗಲ್ನ ಓವರ್ ದ ಸ್ಟಂಪ್ ಹಾಕಿ ವಿಟ್ಟು ಕೊಡ್ತಾ ಇರಲಿಲ್ಲ, ರೂಮಿಗೆ ಕೊಡ್ತಾ ಇರಲಿಲ್ಲ. ಐ ಥಿಂಕ್ ಅದೇ ಟಾಪ್ ಕ್ಲಾಸ್ ಬೌಲಿಂಗಿನ ಎಫೆಕ್ಟು ಅವ್ರು ತರ್ತಾ ಇರೋದು. ಏನಕ್ಕೆ ಎಕಲ್ಸ್ಟನ್ ಈ ಥರ ಡಿಮ್ಯಾಂಡ್ ಇರೋ ಪ್ಲೇಯರ್ ಅಂತ ಪದೇ ಪದೇ ತೋರಿಸ್ತಾ ಇರೋದಲ್ಲಿ ಏನೋ UP ವಾರಿಯರ್ಸ್ಗೆ ಒಂಥರ ಸ್ಪೈನ್ ಅವ್ರ ಬ್ಯಾಕ್ ಬೋನ್ ಆಗ್ತಾ ಇದಾರೆ. ಅವರಿಂದಲೇ ಬೌಲಿಂಗ್ ಫಸ್ಟ್ ಇಯರ್ ಇಂದಾನೆ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚಸ್ ಕೂಡ ಗೆಲ್ಸಿದ್ದಾರೆ. ಬೌಲಿಂಗ್ ಇಂದ ಗೆಲ್ಸಿದ್ರು, ಇಲ್ಲಿ ಬ್ಯಾಟಿಂಗ್ ಇಂದ ಗೆಲ್ಸ್ತಾ ಇರೋದು. ಓವರ್ ಆಲ್ ಹೆಂಗಿತ್ತಂದ್ರೆ ಇಟ್ ವಾಸ್ ಸೋಫಿ ಎಕಲ್ಸ್ಟನ್ ವರ್ಸಸ್ RCB ತರ ಆಗೋಯ್ತು ಎಂಡಲ್ಲಿ. ಬಟ್ ಫಸ್ಟ್ ಎವರ್ ಸೂಪರ್ ಓವರ್ ಆಗತ್ತೆ WPL ಸೀಸನ್ ಅಲ್ಲಿ. ಅದು ಈ ತರ ಕ್ಲೋಸ್ ಆಗಿ ಅನ್ಬಿಲೀವಬಲ್ ಸ್ಟೇಜ್ ಇಂದ ಸೂಪರ್ ಓವರ್ ಆಗಿರೋದು ಓವರ್ ಆಲ್ ಕ್ರಿಕೆಟ್ಗೆ ಒಳ್ಳೇದಂತಾನೆ ಹೇಳ್ಬೋದು. ಬಿಕಾಸ್ ಯೂಶಲಿ ವಿಮೆನ್ಸ್ ಕ್ರಿಕೆಟಲ್ಲಿ 10-12 ರನ್ ಇದ್ರೆ ಚೇಸ್ ಮಾಡೋಕ್ಕಾಗಲ್ಲ ಅಂತ ಏನು ಪ್ರಶ್ನೆ ಬರುತ್ತೆ. ಈ ಮ್ಯಾಚಲ್ಲೂ ಮಾಡಿ ತೋರಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ಕೂಡ ಮಾಡಿ ತೋರಿಸ್ರು ಅದೇ ಥರ. ಸೊ ಸೂಪರ್ ಓವರ್ಗೆ ಹೋಗೋದಾದರೆ ಪ್ಲಸ್ ಪಾಸಿಟಿವ್ಸ್ ಅಫ್ಕೋರ್ಸ್ ಸೋಫಿ ಎಕಲ್ಸ್ಟನ್ ಅಂತೂ ಮರೆಯೋಕ್ಕಾಗಲ್ಲ. ಅವ್ರು 95 km/h ಬೌಲಿಂಗ್ ಆಗ್ತಾಯಿದ್ರು. ಆವ್ರೇಜ್ ಸ್ಪಿನ್ನರ್ ಹಾಕೋದು ಅರೌಂಡ್ 80-82. ಕ್ರಿಕೆಟರ್ಸ್ ಎಲ್ಲ ಅಷ್ಟೇ ಹಾಕೋದು. ಖಂಡಿತವಾಗ್ಲೂ ಐ ಥಿಂಕ್ ಪೇಸ್ ವೇರಿ ಮಾಡ್ತಾ ಇದಾರೆ. ಅವ್ರ ಹೈಟ್ಗೆ ಆಕ್ಚುಲಿ ಅವರ ರಿಲೀಸ್ ಪಾಯಿಂಟ್ಗೆ ಐ ಥಿಂಕ್ ತುಂಬಾ ಚೆನ್ನಾಗಿ ಆಗ್ತಾರೆ. ಅದನ್ನ ನಾವು ನೋಡಿದೀವಿ. ಅವ್ರನ್ನ ಆಕ್ಚುಲಿ ಹೊಡಿಯೋದು ತುಂಬಾನೇ ಇಂಪಾಸಿಬಲ್ ನಿಜ ಹೇಳ್ಬೇಕಂದ್ರೆ. ಬಟ್ ಅಲ್ಲಿ ಅವ್ರು ಹೊಡಿಸ್ಕೊಂಡ್ರೆ ಆಕ್ಚುಲಿ ಅದು ತುಂಬಾ ರೇರ್ ಆಫ್ ಡೇ ಅಂತ ಹೇಳ್ತೀವಿ ಅವ್ರಿಗೆ. ಬಟ್ ಇವತ್ತು ಓವರ್ ಆಲ್ ಐ ಥಿಂಕ್ ಅವ್ರಿಗೆ ಕೊಡ್ಲೇಬೇಕು. ಇವತ್ತು ಮ್ಯಾಚ್ನ ಅವ್ರ ಅಪೋನೆಂಟ್ಸ್ ಬಾಯಿಂದ ಆಲ್ಮೋಸ್ಟ್ ತಗೊಂಡು ಹೋಗಿದ್ದಾರೆ ಎಕಲ್ಸ್ಟನ್. ಈ ತರ ಪ್ರತಿ ಸಲ ಎಸ್ಪೆಷಲಿ UP ವಾರಿಯರ್ಸ್ ಮೆಚ್ಚಲೇಬೇಕು. ಪ್ರತಿಯೊಂದು ಮ್ಯಾಚ್ಗೂ ಡಿಫ್ರೆಂಟ್ ಪ್ಲೇಯರ್ಸ್ ಬಂದ್ಬಿಟ್ಟು ಒಕೇಶನ್ಗೆ ಬಂದು ನಿಂತು ಪರ್ಫಾರ್ಮ್ ಮಾಡ್ತಾ ಇರೋದು. ಐ ಥಿಂಕ್ ಸಿಂಗಲ್ ಪರ್ಸನ್ ಆರ್ಮಿ ಆಗ್ತಾ ಇದೆ ಟೀಮು. ಡಿಪೆಂಡೆಂಟ್ ಇಂಡಿವಿಜುವಲ್ ಮೇಲೆ ಇದೆ ಅಂತ ಹೇಳ್ತೀರಾ? ಓಕೆ, ಓವರ್ ಆಲ್ ಹೇಳ್ಬೇಕಂದ್ರೆ ಅವತ್ತು ಹೆನ್ರಿ ಅವ್ರ ಮ್ಯಾಜಿಕ್ ಅಂದ್ರೆ ಇವತ್ತು ಎಕಲ್ಸ್ಟನ್ ಅವರ ಮ್ಯಾಜಿಕ್ ಪ್ಯೂರ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಇಂಡಿವಿಜುವಲ್ ಬ್ರಿಲಿಯನ್ಸ್ ತೋರಿಸಿದಾರೆ ಅವರು ಬ್ಯಾಕ್ ಟು ಬ್ಯಾಕ್. ಸೊ ಸೂಪರ್ ಓವರ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಆ್ಯಕ್ಚುಲಿ ಆನೆಸ್ಟ್ಲಿ ಸ್ಪೀಕಿಂಗ್ ಈ 2 ತಂಡದಿಂದಲೂ ಬ್ಯಾಟರ್ಸ್ ಬಂದಿರೋದು ಐ ಆಮ್ ನಾಟ್ ಹ್ಯಾಪಿ. ಬೌಲಿಂಗ್ ಚಾಯ್ಸ್ ಬೆಸ್ಟ್ ಪಾಸಿಬಲ್ ಚಾಯ್ಸ್ ಇಬ್ಬರು ಮಾಡಿದ್ದಾರೆ. ಬಟ್ ಬ್ಯಾಟಿಂಗ್ ವಿಷಯದಲ್ಲಿ ಬಂದರೆ ಗ್ರೇಸ್ ಹ್ಯಾರಿಸ್ ಅವ್ರ ಫಾರ್ಮಲ್ಲಿ ಇರಲಿಲ್ಲ. ಹೆನ್ರಿ ಅವರು ಅಫ್ಕೋರ್ಸ್ 2 ಮ್ಯಾಚ್ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದ್ದಾರೆ, ಬಿಗ್ ಹಿಟ್ಟಿಂಗ್ ಎಬಿಲಿಟಿ ಇರೋದು. ಸೊ ಅದಕ್ಕೆ ಅವ್ರನ್ನ ಪ್ರಾಬಬ್ಲಿ ಬ್ಯಾಕ್ ಮಾಡಿದ್ರು. ಎಕಲ್ಸ್ಟನ್ ಆಸ್ ಅ ನಂಬರ್ 3 ಬ್ಯಾಟರ್ ಬರ್ತಾರೆ. ಸೊ ಗ್ರೇಸ್ ಹ್ಯಾರಿಸ್ ಅವ್ರನ್ನ ಏನಕ್ಕೆ ಕಳಿಸಿದ್ರು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಬಿಕಾಸ್ ನಿಮ್ಗೆ ಹೋಗಿ ಎನಿವೇಸ್ ಗೊತ್ತಿತ್ತು ಪೇಸರೇ ಹಾಕೋದು RCB ತಂಡದಿಂದ ಅಂತ. ಕಿರಣ್ ನವ್ಗಿರೆನ ಕಳಿಸ್ಬೋದಾಗಿತ್ತು. ಬಿಕಾಸ್ ಯಾವ ಥರ ಅವ್ರದ್ದು ಫ್ರೀ ಫ್ಲೋಯಿಂಗ್ ಬಾಲ್ ಒಂದಿಂದನೇ ಅಟ್ಯಾಕ್ ಮಾಡ್ತಾರೆ. ರನ್ಸ್ ಕೂಡ ಬಂದಿದೆ ಅವ್ರಿಗೆ. ಲಾಸ್ಟ್ 2-3 ಗೇಮ್ಸ್ ನೀವು ನೋಡಿದ್ರೆ ಫ್ಲೋ ಅಲ್ಲಿ ರನ್ಸ್ ಬರ್ತಾನೂ ಇದೆ. ಸೊ ಆ ಪ್ರಶ್ನೆ ಒಂದು ಬರುತ್ತೆ. RCB ತಂಡದಿಂದ ರಿಚಾ ಘೋಷ್ ಬಂದರು, ಸ್ಮೃತಿ ಮಂದನ ಬಂದರು, ಎಲಿಸ್ ಪೆರಿ ನಿಮ್ಮ ಬೆಸ್ಟ್ ಬ್ಯಾಟರ್ ಆಗಿದೆ ಅವತ್ತಿನ ದಿವಸ. ಡ್ಯಾನಿ ವ್ಯಾಟ್ ಎಕಲ್ಸ್ಟನ್ನ ತುಂಬಾ ಚೆನ್ನಾಗಿ ಆಡಿದ್ರು ಇನ್ ದ ಮ್ಯಾಚ್. ಸೊ ಆ ಪ್ರಶ್ನೆನೂ ಬರುತ್ತೆ. ಇದೇನು ಪ್ರೀ ಡಿಸೈಡೆಡ್ ಆಗಿದೆಯಾ ಟೂರ್ನಮೆಂಟ್ ಮುಂಚೆನೆ ಈ ಬ್ಯಾಟರ್ಸೇ ಆಡೋದು ಅಂತ? ಖಂಡಿತವಾಗ್ಲೂ ಐ ಥಿಂಕ್ ನನಗೆ ಸ್ವಲ್ಪ ಸರ್ಪ್ರೈಸಿಂಗ್ ಆ್ಯಂಡ್ ಶಾಕಿಂಗ್ ಅಂದರೆ
ಸ್ಮೃತಿ ಮಾಂಧನ ಅವ್ರು ಬಂದಿರೋದಲ್ಲಿ ಅವ್ರು ಬಂದ್ರು ಏನಕ್ಕೆ ಸ್ಟ್ರೈಕ್ ತಗೊಂಡಿಲ್ಲ ಅನ್ನೋದು ಅದೊಂದು ಆಕ್ಚುಲಿ ಒಂದ್ ಕಡೆ ಅದಿದ್ರು. ಎರಡನೇದು ಬಂದ್ಬಿಟ್ಟು ನಿಮ್ಮ ಬೆಸ್ಟ್ ಬ್ಯಾಟರ್ ಇನ್ ದ ಟೀಮು ಲಾಸ್ಟ್ 2 ಮ್ಯಾಚಸ್ ಆ ಪಿಚ್ ಅಲ್ಲಿ ಫೆಮಿಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಆಡ್ತಾ ಇರೋ ಪೆರಿನ ನೀವು ಇಟ್ಕೊಂಡು ಅಲ್ಲಿ ಹೆಂಗೆ ಇದನ್ನ ಅಪ್ರೋಚ್ ಮಾಡಿದ್ರು ಅಂತ ತುಂಬಾನೇ ಡಿಸಪಾಯಿಂಟಿಂಗ್ ಅಂತಾನೆ ಹೇಳ್ತೀನಿ. ಬಿಕಾಸ್ ನಿಮ್ಮ ಬೆಸ್ಟ್ ಪೊಸಿಷನ್ಗೆ ಇನ್ನೊಂದು ಏನಂದ್ರೆ ರಿಚಾ ಘೋಷ್ ಅವರು ಚೇಸ್ ಮಾಡೋದ್ರಲ್ಲಿ ಲಾಸ್ಟ್ ಪ್ರೆಷರ್ ಇರುವಾಗ ಸೂಪರ್ ಆಗಿ ಆಡ್ತಾರೆ. ಸೊ ಮೇ ಬಿ ಪೆರಿ ಅವರು ಸ್ಮೃತಿ ಅವರು ಬಂದಿದ್ರೆ ಸೂಪರ್ ಆಗಿರ್ತಾ ಇತ್ತು. ಜೊತೆಗೆ ಬಾಲ್ ಕೂಡ ನೀವು ನೋಡಿ ರಿಚ್ ಅವ್ರು ಡಿಫೆನ್ಸ್ ಮಾಡ್ತಾರೆ. ಹೌದು, ಯೂಶಲಿ ಫಸ್ಟ್ 2 balls ಬಿಗ್ ಹಿಟ್ ಗೆ ಹೋಗ್ಬೇಕು. ಬಿಕಾಸ್ ಒಂಥರ ಓವರ್ ಕಾನ್ಫಿಡೆಂಟ್ ಆಗಿದ್ರು ಅನ್ಸುತ್ತೆ ವೇದ. ಬಿಕಾಸ್ 8 ಅಂತಾನೆ ಹೊಡಿಬಹುದು ಅಂತ ಓವರ್ ಕಾನ್ಫಿಡೆನ್ಸ್ ಆಗು ಕೂಡ ಇದ್ದಿರಬಹುದು. ಬಿಕಾಸ್ ಅವರ ಯಾವ ಅಪ್ರೋಚ್ ಅಲ್ಲಿ ಇತ್ತಲ್ಲ ಫಸ್ಟ್ 2 balls ಸಖತ್ ಕ್ಯಾಶುಯಲ್ ಆಗಿದ್ರು. ನಂತರ ಆಕ್ಚುಲಿ ಕ್ಯಾಚ್ ಅಪ್ ತರ ಆಗೋಯ್ತು. ಇನ್ನೊಂದು ಡಾಟ್ ಬಾಲ್ ಸ್ಮೃತಿ ಅಪೀಲ್ಗೆ ಹೋದ್ರಲ್ಲ, ಐ ಥಿಂಕ್ ಒಂಥರ ಕ್ಯಾಚ್ ಅಪ್ ತರ ಆಗೋಂಗಿತ್ತು ಅದು. ನಿಮ್ಗೆ ಎಕ್ಸಾಕ್ಟ್ಲಿ ನನಗೂ ಅದೇ ಅನಿಸ್ತಾ ಇದೆ. ಬಿಕಾಸ್ ನಾನು ಹೇಳ್ದಂಗೆ ಅವರು ಯಾವ ತರ ಒಂದು ಬಿಟ್ ಕೊಟ್ರು ಮ್ಯಾಚ್ ಹೆನ್ರಿ ಆದ್ಮೇಲಿಂದ. ಸೊ ಅಲ್ಲಿ ತುಂಬಾನೇ ಒಂದು ಕ್ವೆಶನ್ ಬರುತ್ತೆ. ಬಿಕಾಸ್ ಏನು ಅಪ್ರೋಚ್ ಇಂದ ಅವರು ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರು. ಬಿಕಾಸ್ ಕ್ರಿಕೆಟ್ ಅಲ್ಲಿ ಹೆಂಗಾಗತ್ತೆ ಅಂದ್ರೆ ನೀವು ಓವರ್ ಕಾನ್ಫಿಡೆಂಟ್ ಆಗಿದ್ರೆ ಅದು ಯಾವತ್ತೂ ಆಗಲ್ಲ. ಇದು ಲರ್ನಿಂಗ್ ಆಗಿ ತಗೊಬೇಕಾ ಅಥವಾ ಇದು ನಿಮ್ಗೆ ನಿಜವಾಗ್ಲೂ ತಲೆಗೆ ಹಿಟ್ ಮಾಡಿದ್ಯಾ ಅಥವಾ ಹಾರ್ಟಿಗೆ ಹಿಟ್ ಮಾಡಿದ್ಯಾ? ಬಿಕಾಸ್ ಫ್ಯಾನ್ಸ್ ಅಲ್ಲಿ ಮ್ಯಾಚ್ ಸೋತಾದ್ಮೇಲೆ ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್ ಆಗಿದ್ರು. ಬಟ್ ನನಗೆ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ಯಾಕೋ ಕ್ಯಾರಿಡ್ ಅವೇ ಅಂತಾನೆ ಹೇಳ್ತೀನಿ. ಚೂರು ಓವರ್ ಕಾನ್ಫಿಡೆನ್ಸ್ ಇದ್ದಂಗಿತ್ತು. ಬಿಕಾಸ್ 8 ರನ್ ತಾನೆ ಅಂತ ಓವರ್ ಕಾನ್ಫಿಡೆನ್ಸ್ ಹಂಗೆ ಇದ್ದಂಗಿತ್ತು. ಬಟ್ ಆದ್ರೆ ಇದು ಕ್ರಿಕೆಟ್ ಏನ್ ಬೇಕಾದ್ರೂ ಆಗತ್ತೆ. ಅದನ್ನೇ ಆಗಿರೋದು ಕೂಡ ಇವತ್ತು. ಒಂದು ಸ್ವಲ್ಪ ಅಪ್ಪರ್ ಆ್ಯಂಡ್ ಇದ್ದಿದ್ದು ಕೂಡ್ಲೇನೆ ಮೇಲ್ಗಡೆ ಬಂದಿರೋದು ಆಕ್ಚುಲಿ UP ವಾರಿಯರ್ಸು. ಚೂರೇ ಚಾನ್ಸ್ ನೋಡಿದ್ರು, ಚೂರು ಹೋಪ್ ನೋಡಿದ್ರು. ಅದನ್ನ 1% ಚಾನ್ಸ್ ಅಂತ ಹೇಳಿ 1% ಇರ್ಲಿಲ್ಲ ಟು ಬಿ ಆನೆಸ್ಟ್ ಮ್ಯಾಚ್ ಗೆಲ್ಲಕ್ಕೆ. ಬಿಕಾಸ್ ಲಾಸ್ಟ್ 2 overs ಇದ್ದಾಗ ಚಾನ್ಸೇ ಇಲ್ಲ ಇದನ್ನ ಹೊಡಿಯೋದು. ಬಿಕಾಸ್ ನೀವು ಆಡ್ತಾ ಇರೋದು ಯಾರು? ಒಂದು ಸೋಫಿಯಾ ಎಕ್ಲಿಸ್ಟನ್ ನೋನ್ ಆಸ್ ಅ ಬೌಲಿಂಗ್ ಆಲ್ರೌಂಡರ್, ಇನ್ನೊಂದು ಇದ್ದಿದ್ದು ಸೈಮಾ ಠಾಕೂರ್. ಆ ಕಡೆ ಅವರ 6 ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಕ್ತಾಗ ಏನು ಹೊಡಿತಾರೋ 19th over ಅಲ್ಲಿ. ಬಟ್ ಓವರ್ ಆಲ್ ವೆರಿ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಈ ತರ ಟೂರ್ನಮೆಂಟ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಲಾಸಸ್ಗಳು ವಾಪಸ್ ಬರುತ್ತೆ ನಿಮಗೆ ಕಚ್ಚಕ್ಕೆ ಅಂತಾನೆ ಹೇಳ್ತಾ ಇರೋದು. ನೋಡಿದೀವಿ ಕೂಡ ಎಷ್ಟೊಂದು ಲೀಗಲ್ಲಿ ಎಷ್ಟೊಂದು ಮ್ಯಾಚಸ್ ಅಲ್ಲಿ ಈ ತರ ಆಗೋದು. ಬಟ್ ಇಲ್ಲಿಂದ ಪಿಕಪ್ ಆಗ್ಲೇಬೇಕಾಗುತ್ತೆ. ಬಿಕಾಸ್ ಅಲ್ಲಿ 2 ಗೆದ್ಕೊಂಡ್ಬಂದಿದ್ದು ಇಲ್ಲಿ ಸೋತಿದ ತಕ್ಷಣ ಓವರ್ ಆಲ್ ಇವಾಗ ಬ್ಯಾಕ್ ಪ್ರೆಷರ್ ಅವ್ರಿಗೆ ಇರೋದು. ನೀವು ನೆಕ್ಸ್ಟ್ ಮ್ಯಾಚ್ ಏನು ಜಿ ಮೇಲೆ ಆಡಬೇಕು, ಅವರು ಕೂಡ ಹಾಟ್ ಆ್ಯಂಡ್ ಫೈರ್ ಅಂತ ಏನು ಹೇಳ್ತಾ ಇದ್ದಾರೆ, ಹಾಟ್ ಆ್ಯಂಡ್ ಕೋಲ್ಡ್ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದನೇ ಬರ್ತಾ ಇದೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವ್ರ ದಿವಸ ಆ್ಯಶ್ ಗಾರ್ಡ್ನರು ಮತ್ತು ಮೂನಿ ಏನಾರ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಂದು ದೊಡ್ಡ ಕ್ವೆಶ್ಚನ್ ಆಗುತ್ತೆ. ಅದಾದ್ಮೇಲೆ ನೀವು ಆಡೋ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಅವರು ಕೂಡ ಒಂದು ಒಳ್ಳೆ ತಂಡ ಇರೋದ್ರಿಂದ ಇಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಏನು ಹೇಳ್ತೀವೋ ಆ ಸಿಚುವೇಶನಿಗೆ ಬಂದರೆ ಪ್ರೆಷರ್ ತಗೊಳಕ್ ಆಗ್ತಾ ಇಲ್ಲ ಅಂತ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತದೆ. ಬಿಕಾಸ್ 2 ಮ್ಯಾಚ್ ಡಿಫೆಂಡ್ ಮಾಡೋಕ್ಕಾಗಿಲ್ಲ RCB ಕಡೆಯಿಂದ. ಸೊ ಎನಿವೇಸ್ ಇವಾಗ ಟೂರ್ನಮೆಂಟ್ ಹಾಫ್ ವೇ ಸ್ಟೇಜಲ್ಲಿ ಆಗಿದೆ. ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಇಲ್ಲಿಂದ ಎವ್ರಿ ಮ್ಯಾಚ್ ತುಂಬಾ ಕ್ರೂಷಿಯಲ್ ಆಗುತ್ತೆ, ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚ್ 27ನೇ ತಾರೀಕು ಇರೋದು RCB ಅವ್ರದ್ದು GG ಮೇಲೆ. ಅವರು ಆವತ್ತಿನ ದಿವಸನಾರು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಬಂದು ಗೆಲ್ತಾರೆ ಅನ್ನೋದನ್ನ ನಾವು ಹೋಪ್ ಮಾಡ್ತೀವಿ. ಸದ್ಯಕ್ಕೆ ಟಾಪ್ ಆಫ್ ದ ಟೇಬಲ್ ಇದ್ದಾರೆ, ಬಟ್ ಎಷ್ಟೋ ತನಕ ಇರ್ತಾರೆ ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಹೋಪ್ಫುಲಿ ಇಲ್ಲಿಂದ ಕಲ್ತ್ಕೊಂಡು ರೆಕ್ಟಿಫೈ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಖಂಡಿತವಾಗ್ಲೂ ಇನ್ನೇನು ಟೂರ್ನಮೆಂಟ್ ಆಲ್ಮೋಸ್ಟ್ ಮಿಡ್ ಸ್ಟೇಜ್ ಬರೋದು ತುಂಬ ಇಂಪಾರ್ಟೆಂಟ್ ಆಗಿ ಆದಷ್ಟು ವೆನ್ ಆನ್ ಟಾಪ್ ಬಿ ಆನ್ ಟಾಪ್ ಅದನ್ನ ಮಾಡಬೇಕಾಗತ್ತೆ ಇವಾಗ RCB. ನಾನು ಏನಕ್ಕೆ ಇನ್ನೊಂದು ಏನು ಗೊತ್ತಾ, ಫಾರ್ಮಲ್ಲಿ ಇರೋದು ನಿಮ್ಮದು ಪೆರಿ. ಬ್ಯಾಕ್ ಟು ಬ್ಯಾಕ್ ಪರ್ಫಾರ್ಮೆನ್ಸ್ ಬಂದರೆ ಮ್ಯಾಚ್ ಗೆಲ್ಲಕ್ಕಾಗಿಲ್ಲ. ಫಾರ್ಮು ಥ್ರೂ ಔಟ್ ಇರೋದಂತೂ ಆಗಲ್ಲ. ಡೇ ಪೆರಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಅವತ್ತು ಇನ್ನೂ ವರ್ಸ್ಟಾಗಿ ಕಾಣಿಸುತ್ತೆ ಬ್ಯಾಟಿಂಗ್ ಲೈನಪ್ ಅನ್ನೋದು ಒಂದೇ ಭಯ ಹೊರತು ನನಗೆ ಇದು ಗೆದ್ದುಬಿಟ್ಟಿದ್ದಿದ್ರೆ ಆಮೇಲೆ ಈಸಿಯಾಗಿ ಸ್ವಲ್ಪ ಆಡ್ಕೋಬೋದಾಗಿತ್ತು. ಬಟ್ ಲೆಟ್ಸ್ ಹೋಪ್, ಫಿಂಗರ್ ಕ್ರಾಸ್ಡ್ ಏನಾಗುತ್ತೆ ಅಂತ.